ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 45ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 45. ವಾಸುದೇವೇ ಭಗವತಿ ಸರ್ವಜ್ಞೆ ಪ್ರತ್ಯಗಾತ್ಮನಿ ಪರೇಣ ಭಕ್ತಿ ಭಾವೇನ ಲಬ್ಧಾತ್ಮ ಮುಕ್ತ ಬಂಧನಃ. ಅನುವಾದ: ಈ ರೀತಿಯಾಗಿ ಅವನು ಬದ್ಧ ಜೀವನದಿಂದ ಮುಕ್ತನಾದನು ಮತ್ತು ಸರ್ವಜ್ಞನಾದ ಪ್ರತಿಯೊಬ್ಬನೊಳಗೂ ಇರುವ ಪರಮಾತ್ಮನಾದ ದೇವೋತ್ತಮ ಪುರುಷ ವಾಸುದೇವನ ದಿವ್ಯವಾದ ಭಕ್ತಿ ಸೇವೆಯಲ್ಲಿ ನೆಲೆಗೊಂಡನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಅವನು ಭೌತಿಕ ರೂಪದ ಮಿಥ್ಯಾ ಅಹಂಕಾರದಿಂದ ಆಬಾಧಿತನಾಗ್ತಾನೆ. ಅವನು ಮೌನವ್ರತವನ್ನ ತಾಳಿ ಭಗವಂತನಲ್ಲೇ ಏಕಾಗ್ರತೆಯನ್ನ ಇಟ್ಕೊಂಡವನು ಸಾಧನೆ ಮಾಡ್ತಾ ಮಾಡ್ತಾ ತನ್ನ ಈ ಒಂದು ಮಿಥ್ಯಾ ಅಹಂಕಾರದಿಂದ ಹೊರಗಡೆ ಬರ್ತಾನೆ. ಮತ್ತೆ ಭೌತಿಕ ಅನುರಾಗದಿಂದನೂ ಕೂಡ ಮುಕ್ತನಾಗ್ತಾನೆ. ನಿಶ್ಚಲನಾಗಿ ಎಲ್ಲರಲ್ಲೂ ಕೂಡ ಸಮಾನತೆಯುಳ್ಳವನಾಗಿ ದ್ವಂದ್ವವಿಲ್ಲದೆ ಇರುವವನಾಗಿ ಅವನು ನಿಜವಾಗ್ಲೂ ಕೂಡ ಆತ್ಮದರ್ಶಿ ಕೂಡ ಆಗ್ತಾನೆ. ಅವನ ಮನಸ್ಸು ಅಂತರ್ಮುಖವಾಗತ್ತೆ. ಮತ್ತೆ ಅಲೆಗಳಿಂದ ಕ್ಷೋಭೆಗೊಳ್ಳದೆ ಇರುವ ಸಮುದ್ರದ ಹಾಗೆ ಅವನ ಮನಸ್ಸು ಪ್ರಶಾಂತವಾಯಿತು ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿ ಅವನು ಬದ್ಧ ಜೀವನದಿಂದ ಮುಕ್ತನಾಗ್ತಾನೆ. ಮತ್ತೆ ಸರ್ವಜ್ಞನಾದ ಪ್ರತಿಯೊಬ್ಬನೊಳಗೂ ಇರುವ ಪರಮಾತ್ಮನಾದ ಆ ದೇವೋತ್ತಮ ಪುರುಷ ವಾಸುದೇವನ ದಿವ್ಯವಾದ ಭಕ್ತಿ ಸೇವೆಯಲ್ಲಿ ಅವನು ನೆಲೆಗೊಳ್ತಾನೆ. ಅಂದ್ರೆ ಅವನು ಸದಾ ಆ ಭಗವಂತನ ಸೇವೆಯಲ್ಲೇ ತೊಡಗ್ತಾನೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬನು ಭಗವಂತನ ದಿವ್ಯ ಭಕ್ತಿ ಸೇವೆಯಲ್ಲಿ ನಿರತನಾದಾಗ ಅವನು ವೈಯಕ್ತಿಕ ಆತ್ಮನಾಗಿ ತನಗಿರುವ ಸ್ವರೂಪ ಸ್ಥಿತಿ ಎಂದರೆ ಪರಮಪ್ರಭು ವಾಸುದೇವನ ನಿತ್ಯ ದಾಸನಾಗಿರುವುದೇ ಆಗಿದೆ ಎಂದು ತಿಳಿದುಕೊಳ್ಳುವನು. ಆತ್ಮ ಸಾಕ್ಷಾತ್ಕಾರವೆಂದರೆ ಪರಮಾತ್ಮನು ಮತ್ತು ವೈಯಕ್ತಿಕ ಆತ್ಮನು ಇಬ್ಬರೂ ಆತ್ಮರಾಗಿರುವುದರಿಂದ ಅವರು ಪ್ರತಿಯೊಂದು ವಿಷಯದಲ್ಲೂ ಸಮಾನರೆಂಬುದು ಅರ್ಥವಲ್ಲ. ವೈಯಕ್ತಿಕ ಆತ್ಮನು ಬದ್ಧನಾಗುವ ಅವಕಾಶವಿದೆ. ಪರಮಾತ್ಮನು ಎಂದಿಗೂ ಬದ್ಧನಾಗುವುದಿಲ್ಲ. ಬದ್ಧಾತ್ಮನು ತಾನು ಪರಮಾತ್ಮನ ಅಧೀನನೆಂದು ನಿಶ್ಚಯಿಸಿದಾಗ ಅವನ ಸ್ಥಿತಿಯನ್ನು ಲಬ್ಧಾತ್ಮ, ಆತ್ಮ ಸಾಕ್ಷಾತ್ಕಾರ ಅಥವಾ ಮುಕ್ತ ಬಂಧನ, ಭೌತಿಕ ಕಲ್ಮಶದಿಂದ ಮುಕ್ತ ಎಂದು ಕರೆಯಲಾಗಿದೆ. ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ನಿರತನಾಗ್ತಾನೋ ಅವನು ವೈಯಕ್ತಿಕ ಆತ್ಮನಾಗಿ, ಅಂದ್ರೆ ನಾನು ಒಬ್ಬ ಆತ್ಮ ಅಂತ ತಿಳ್ಕೊಂಡು ನನ್ನ ಸ್ವರೂಪ ಸ್ಥಿತಿ ಏನಪ್ಪಾ ಅಂತಂದ್ರೆ ಆ ಭಗವಂತನ ನಿತ್ಯ ದಾಸನಾಗಿರೋದು ಅಂತ ತಿಳ್ಕೊಳ್ತಾನೆ. ಅಂದ್ರೆ ಯಾವಾಗ ಅವನು ಸದಾ ಭಕ್ತಿಯಲ್ಲೇ ಮುಳುಗಿದ್ದಾಗ, ಭಗವಂತನಿಗೆ ಸೇವೆ ಮಾಡ್ತಾ ಇರ್ತಾನಲ್ಲ, ಆಗ ಅವನಿಗೆ ಗೊತ್ತಾಗುತ್ತೆ ನಾನು ಭಗವಂತನ ಒಂದು ಅಂಶ, ಒಂದು ವೈಯಕ್ತಿಕ ಆತ್ಮ. ಆದ್ರೆ ನನ್ನ ಸ್ವರೂಪ ಸ್ಥಿತಿ ಏನಪ್ಪಾ ಅಂತಂದ್ರೆ ನಾನು ನಿತ್ಯದಾಸ ಅಂತ ತಿಳ್ಕೊಳ್ತಾನೆ. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಏನು? ಪರಮಾತ್ಮ ಮತ್ತೆ ವೈಯಕ್ತಿಕ ಆತ್ಮ ಇಬ್ರು ಕೂಡ ಆತ್ಮರೇನೆ ಅಲ್ವಾ? ಇವನು ಪರಮಾತ್ಮ, ಅವನು ಬರೀ ಆತ್ಮ ಅಷ್ಟೇನೆ. ಹಾಗಂತ ಮಾತ್ರಕ್ಕೇನೆ ಪ್ರತಿಯೊಂದು ವಿಷಯದಲ್ಲೂ ಅವರಿಬ್ರು ಸಮಾನರು ಅಂತ ಅರ್ಥ ಅಲ್ಲ. ವೈಯಕ್ತಿಕ ಆತ್ಮ ಬದ್ಧನಾಗುವಂತ ಅವಕಾಶ ಇದೆ. ಅಂದ್ರೆ ನಾವು ಬದ್ಧತೆಗೆ ಒಳಗಾಗಬಹುದು, ಆದ್ರೆ ಪರಮಾತ್ಮ ಬದ್ಧತೆಗೆ ಒಳಗಾಗೋದಿಲ್ಲ. ಯಾವಾಗ ಈ ಬದ್ಧಾತ್ಮ ನಾನು ಭಗವಂತನ ಅಧೀನ ಅಂತ ಅನ್ಕೊಳ್ತಾನೋ, ಆ ಒಂದು ಅರಿವು ಅವನಿಗೆ ಬರುತ್ತೋ, ಆ ಅವನ ಸ್ಥಿತಿಯನ್ನ ಲಬ್ಧಾತ್ಮ ಆತ್ಮ ಸಾಕ್ಷಾತ್ಕಾರ ಅಥವಾ ಮುಕ್ತ ಬಂಧನ ಅಂತ ಹೇಳ್ತಾರೆ. ಅಂದ್ರೆ ಏನು? ಅವನಿಗೆ ಸಾಕ್ಷಾತ್ಕಾರವಾಯಿತು ಅಥವಾ ಬಂಧನದಿಂದ ಮುಕ್ತವಾಯಿತು, ಭೌತಿಕ ಕಲ್ಮಶದಿಂದ ಮುಕ್ತಿ ಸಿಕ್ತು ಅಂತಂದ್ಬಿಟ್ಟು ಅರ್ಥ. ಎಲ್ಲಿವರೆಗೆ ನಾನು ಒಡೆಯ, ನನಗೆ ಸ್ವಾತಂತ್ರ್ಯ ಇದೆ ಅಂತೆಲ್ಲ ನಾವು ಅನ್ಕೊಂಡಿರ್ತೀವೋ ಅಲ್ಲಿವರೆಗೂ ನಾವು ಬಂಧನದಲ್ಲೇ ಮುಳುಗಿರ್ಬೇಕು. ಯಾವಾಗ ಭಗವಂತನೇ ಎಲ್ಲರಿಗೂ ಒಡೆಯ, ನಾನು ಅವನಿಗೆ ದಾಸ ಅನ್ನುವಂಥ ಒಂದು ಮನಸ್ಥಿತಿ ನಮಗೆ ಬರುತ್ತೋ, ನಾನು ಅವನಿಗೆ ಅಧೀನನಾಗಿದ್ದೀನಿ ಅಂತ ತಿಳ್ಕೊಳ್ತಾನೋ, ಆಗ ಅವನು ಭೌತಿಕ ಕಲ್ಮಶದಿಂದ ಮುಕ್ತನಾಗಿದ್ದಾನೆ ಅಂತ ಅರ್ಥ. ಈಗ ನಾವು ಮುಕ್ತಿ ಬೇಕು, ಮೋಕ್ಷ ಬೇಕು ಅಂತೆಲ್ಲ ಹೇಳ್ತೀವಲ್ವಾ, ಅದು ಎಲ್ಲೋ ಬೇರೆ ಕಡೆ ಇಲ್ಲ. ಈ ಜಗತ್ತಲ್ಲಿ ನಾವು ಜೀವಿಸ್ಬೇಕಾದ್ರೇನೆ ನಾವು ಅನುಭವಿಸುವಂತ ಒಂದು ಸ್ಥಿತಿಯ ಹೆಸರೇ ಅದು. ಯಾವಾಗ ನಮಗೆ ಈ ಒಂದು ಅರಿವು ಬರುತ್ತೋ, ನಾನು ದಾಸ ಅನ್ನುವಂಥ ಅರಿವು ಬರುತ್ತೋ, ಆಗ ನಾವು ಬಂಧನದಿಂದ ಮುಕ್ತವಾಗಿದ್ದೀವಿ ಅಂತಾನೆ ಅರ್ಥ.
ತಾನು ಪರಮ ಪ್ರಭುವಿನ ಹಾಗೆಯೇ ಅಥವಾ ಅವನಿಗೆ ಸಮಾನನಾಗಿರುವೆನು ಎಂದು ಒಬ್ಬನು ಎಲ್ಲಿವರೆಗೆ ಯೋಚಿಸುವನೋ ಅಲ್ಲಿಯವರೆಗೂ ಅವನ ಭೌತಿಕ ಕಲ್ಮಶವು ಮುಂದುವರಿಯುವುದು. ಈ ಸ್ಥಿತಿಯು ಮಾಯೆಯ ಕೊನೆಯ ಪಾಶದ ಕುಣಿಕೆಯಾಗಿರುತ್ತದೆ. ಅಂದ್ರೆ ಅರ್ಥ ಏನು? ನಾನು ಭಗವಂತನ ಹಾಗೇನೆ ಅಥವಾ ಅವನಿಗೆ ಸರಿ ಸಮಾನ ಅಥವಾ ಅವನಿಗಿಂತ ಹೆಚ್ಚು ಅಂತ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿವರೆಗೂ ಕೂಡ ಅವನ ಭೌತಿಕ ಕಲ್ಮಶ ಅನ್ನೋದು ಅಂದ್ರೆ ಈ ಬಂಧನ ಅನ್ನೋದು ಮುಂದುವರಿತಾನೇ ಇರುತ್ತೆ. ನಾನು ಭಗವಂತ ಒಂದೇ ಆತ್ಮ ಪರಮಾತ್ಮ ಅಲ್ವಾ, ನಾನು ಅವನು ಸಮ ಅಂತ ಎಲ್ಲಿವರೆಗೂ ನಾವು ಯೋಚನೆ ಮಾಡ್ತೀವೋ ಅಲ್ಲಿವರೆಗೂ ಕೂಡ ನಾವು ಬಂಧನದಲ್ಲಿದ್ದೀವಿ ಅಂತಾನೆ ಅರ್ಥ. ಯಾಕೆಂದ್ರೆ ಮಾಯೆ ನಮ್ಮ ಮೇಲೆ ಆ ರೀತಿ ಅಟ್ಯಾಕ್ ಮಾಡಿರ್ತಾಳೆ, ಆ ರೀತಿ ಮೋಡಿ ಮಾಡಿರ್ತಾಳೆ. ಅದೇ ರೀತಿ ನಾವು ಯೋಚನೆ ಮಾಡ್ತೀವಿ. ಈ ರೀತಿ ನಾವು ಯೋಚನೆ ಮಾಡ್ತೀವಲ್ಲ, ಅದು ಮಾಯೆಯ ಕೊನೆಯ ಪಾಶ, ಅದ್ರ ಕುಣಿಕೆ ಅಂತ. ಅಂದ್ರೆ ನಮಗೆ ನೇಣು ಹಾಕೋದು ಕುಣಿಕೆ ಇರುತ್ತಲ್ಲ, ಅದರ ಕೊನೆ ಕುಣಿಕೆ ಏನು ಅಂತಂದ್ರೆ ನಾನೇ ಭಗವಂತ ಅಥವಾ ಭಗವಂತನಿಗೆ ಸರಿಸಮಾನ ಅಂತ ಯೋಚನೆ ಮಾಡೋದು. ಯಾಕಂದ್ರೆ ಯಾವಾಗ್ಲೂ ಮಾಯೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೇ ಇರ್ತಾಳೆ. ಅವಳ ಒಂದು ಮಾಯಾಪಾಶವನ್ನ ಹೆಣಿತಾನೇ ಇರ್ತಾಳೆ. ನಾವು ಅದ್ರಲ್ಲಿ ಬೀಳ್ತಾನೇ ಇದ್ರೆ ನಾವು ಈ ರೀತಿ ಎಲ್ಲ ಯೋಚನೆ ಮಾಡ್ತೀವಿ. ಆದ್ರೆ ಯಾರೋ ಒಬ್ಬ ಗುರು ಕೃಪೆನೋ ಭಗವಂತನ ಕೃಪೆನೋ ನಮ್ಮ ಮೇಲೆ ಬಿದ್ದಾಗ ನಮಗೆ ಈ ಧರ್ಮ ಗ್ರಂಥಗಳನ್ನ ಸತ್ಸಂಗಗಳಲ್ಲಿ ಭಾಗಿಯಾಗೋದು ಇದೆಲ್ಲ ನಮಗ್ ಸಿಗುತ್ತೆ. ಅವಾಗ ನಾವು ಯೋಚನೆ ಮಾಡೋ ರೀತಿನೇ ನಮ್ದು ಬದಲಾಗುತ್ತೆ. ಇಲ್ಲ, ನಾನು ದಾಸ, ಭಗವಂತನ ದಾಸ, ನಾನು ಅವನ ಅಧೀನದಲ್ಲಿರುವಂಥವನು, ಅವನೇ ನಮಗೆಲ್ಲರಿಗೂ ಒಡೆಯ ಅನ್ನುವಂಥ ಒಂದು ಅರಿವು ಬರುತ್ತೆ. ಆವಾಗ ನಾವು ಯೋಚನೆ ಮಾಡೋ ರೀತಿ ಚೇಂಜ್ ಆಗುತ್ತೆ ಆಯ್ತಾ. ಈ ರೀತಿ ಮಾಯೆ ಪಾಶೆಯಲ್ಲಿ ನಾವು ಯಾವಾಗವರೆಗೂ ಸಿಕ್ಕಾಕೊಂಡಿರ್ತೀವೋ ಆವಾಗವರೆಗೂ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದು ಗುರು ಮತ್ತೆ ಗೋವಿಂದನ ಕೃಪೆಯಿಂದ ಮಾತ್ರನೇ. ಅದಕ್ಕೆ ಅವರ ಒಂದು ಶರಣಾಗತಿಗೆ ನಾವು ಹೋಗ್ಬೇಕಾಗತ್ತೆ. ಮಾಯೆಯು ಬದ್ಧಾತ್ಮನನ್ನು ಯಾವಾಗಲೂ ಪ್ರಭಾವಿತಗೊಳಿಸುವುದು. ವ್ಯಕ್ತಿಯು ಹೆಚ್ಚು ಧ್ಯಾನ ಮತ್ತು ಊಹಾತ್ಮಕ ಚಿಂತನೆ ಮಾಡಿದ ಮೇಲೂ ತಾನು ಪರಮ ಪ್ರಭುವಿನಲ್ಲಿ ಒಂದಾದವನೆಂದು ತಿಳಿಯುವುದನ್ನು ಮುಂದುವರಿಸುತ್ತಿದ್ದರೆ ಅವನು ಇನ್ನೂ ಮಾಯಾ ಪ್ರಭಾವದ ಕೊನೆಯ ಕುಣಿಕೆಯಲ್ಲೇ ಇದ್ದಾನೆಂದು ತಿಳಿಯಬಹುದು. ನೋಡಿ, ಯಾವಾಗಲೂ ಮಾಯೆ ಬದ್ಧಾತ್ಮನನ್ನ ಪ್ರಭಾವಿತಗೊಳಿಸ್ತಾ ಇರ್ತಾಳೆ. ಅಂದ್ರೆ ಹೇಗಾದ್ರೂ ಅವನನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತಾಳೆ ಆಯ್ತಾ. ಅದಕ್ಕೆ ಧ್ಯಾನ ಮಾಡೋರಾಗಿರ್ಬೋದು, ಊಹಾತ್ಮಕ ಚಿಂತನೆ ಮಾಡ್ತಾರಲ್ಲ ಅವರಾಗಿರ್ಬೋದು, ಅಂದ್ರೆ ಅವ್ರು ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಒಂದಾಗಿರೋನ್ ನಾನು ಅಂತ ಏನಾದ್ರು ಅವ್ರು ತಿಳ್ಕೊಂಡ್ರೆ ಅದನ್ನ ಅವರು ಅಷ್ಟೆಲ್ಲ ಸಾಧನೆ ಮಾಡಿದ್ರೂ ಕೂಡ ಅವ್ರು ಇನ್ನೂ ಮಾಯೆಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಅವಳ ಕೊನೆ ಕುಣಿಕೆ ಯಾವುದು ಅಂತಂದ್ರೆ ನಾನು ಭಗವಂತ ಒಂದು ಅಂತ ತಿಳ್ಕೊಳ್ಳೋದು ಅಂತ ಹೇಳೋದು. ಸೊ ಅವನಿನ್ನೂ ಅಲ್ಲೇ ಇದ್ದಾನೆ ಅಂತ ತಿಳ್ಕೋಬೇಕಾಗತ್ತೆ. ಪರೇಣ ಎಂಬ ಶಬ್ದವು ಬಹುಮುಖ್ಯವಾಗಿದೆ. ಪರ ಎಂದರೆ ದಿವ್ಯವಾದದ್ದು, ಭೌತಿಕ ಕಲ್ಮಶದಿಂದ ಲಿಪ್ತವಾಗದುದು ಎಂದರ್ಥ. ತಾನು ಭಗವಂತನ ನಿತ್ಯದಾಸನು ಎಂಬ ಪರಿಪೂರ್ಣ ಪ್ರಜ್ಞೆಯನ್ನು ಪರಾಭಕ್ತಿ ಎಂದು ಕರೆಯಲಾಗಿದೆ. ಒಬ್ಬನಿಗೆ ಭೌತಿಕ ವಸ್ತುಗಳೊಂದಿಗೆ ಅನನ್ಯತೆ ಏನಾದರೂ ಇದ್ದುಕೊಂಡು ಅವನು ಏನಾದರೂ ಭೌತಿಕ ಲಾಭದ ಗಳಿಕೆಗಾಗಿ ಭಕ್ತಿ ಸೇವೆಯನ್ನು ಮಾಡುತ್ತಿದ್ದರೆ ಅದು ವಿದ್ಯಾಭಕ್ತಿ, ಕಲುಷಿತ ಭಕ್ತಿ ಆಗಿರುತ್ತದೆ. ಒಬ್ಬನು ಪರಾಭಕ್ತಿ ಆಚರಣೆಯಿಂದ ನಿಜವಾಗಿಯೂ ಮುಕ್ತನಾಗಬಲ್ಲ. ನೋಡಿ, ಭಕ್ತಿಯಲ್ಲೂ ಕೂಡ ಬೇಕಾದಷ್ಟು ರೀತಿಗಳಿದೆ. ಅದರಲ್ಲಿ ಇಲ್ಲಿ ಪರೇಣ ಅನ್ನುವಂಥ ಶಬ್ದವನ್ನ ಉಪಯೋಗ ಮಾಡಿದಾರಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಪರ ಅಂತಂದ್ರೆ ಏನು? ದಿವ್ಯವಾಗಿರುವಂಥದ್ದು. ಈ ಭೌತಿಕ ಕಲ್ಮಶಗಳಿದೆಯಲ್ಲ, ಅದು ತಗಲ್ದೇ ಇರುವಂಥದ್ದು, ಅದರಿಂದ ಮುಕ್ತವಾಗಿರುವಂಥದ್ದು ಅಂತ ಅರ್ಥ. ಈಗ ನಾನು ಭಗವಂತನ ನಿತ್ಯದಾಸ ಅನ್ನುವಂಥ ಪರಿಪೂರ್ಣ ಪ್ರಜ್ಞೆಯನ್ನ ಏನಂತ ಕರೀತಾರೆ? ಪರಾಭಕ್ತಿ ಅಂತ ಕರೀತಾರೆ. ಅಂದ್ರೆ ನಾನು ಭಗವಂತನಿಗೆ ಡಿಪೆಂಡ್ ಆಗಿರುವಂಥವನು, ಅವನ ದಾಸ ಅಂತ ಯಾರಿಗ್ ಗೊತ್ತಿರುತ್ತೋ ಅದೇ ಒಂದು ಮನಸ್ಥಿತಿಯಲ್ಲಿ ಅವರು ಬದುಕ್ತಾ ಇರ್ತಾರೋ ಅದನ್ನ ಪರಾಭಕ್ತಿ ಅಂತ ಹೇಳ್ತಾರೆ. ಆದ್ರೆ ಇನ್ನೊಬ್ಬ ಇರ್ತಾನೆ, ಅವನಿಗೇನು ಅಂತಂದ್ರೆ ಈ ಭೌತಿಕ ವಸ್ತುಗಳಿರುತ್ತಲ್ಲ ಅದ್ರ ಮೇಲೆ ಅವನಿಗೆ ತುಂಬಾ ಆಸೆ ಇರುತ್ತೆ, ಅದನ್ನ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಭಕ್ತಿಯನ್ನ ಮಾಡ್ತಾನೆ. ಈಗ ಬೇಕಾದಷ್ಟು ಜನ ಭಕ್ತರು ಇದ್ದಾರೆ, ಅವ್ರೇನು ಅಂತಂದ್ರೆ ನಾನು ಭಗವಂತನ ಸೇವೆ ಮಾಡಿದ್ರೆ ನಂಗೆ ಒಳ್ಳೇದಾಗತ್ತೆ, ನಂಗೆ ಮನೆ ಸಿಗುತ್ತೆ, ಮಠ ಸಿಗುತ್ತೆ, ಹಾಗೆ ಹೀಗೆ ಅನ್ಕೊಂಡೆಲ್ಲ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ. ಅಂದ್ರೆ ಅವ್ರಿಗೆ ಅದು ಬೇಕು, ಅದಕ್ಕೋಸ್ಕರ ಭಕ್ತಿಯನ್ನ ಮಾಡ್ತಿರ್ತಾರೆ, ಅದು ಭಕ್ತಿನೇ. ಆದ್ರೆ ಅದನ್ನ ವಿದ್ಯಾ ಭಕ್ತಿ ಅಂದ್ರೆ ಕಲುಷಿತ ಭಕ್ತಿ, ಅಂದ್ರೆ ಅವನ ಮನಸ್ಸಲ್ಲಿ ಏನೋ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾನಲ್ಲಿ, ಅವನು ಸಂಪೂರ್ಣವಾಗಿ ಭಗವಂತನಿಗಾಗಿ ಮಾಡ್ತಾ ಇಲ್ಲ, ಇಲ್ಲಿ ಅವನ ಆಸೆ ಪೂರ್ತಿಗೋಸ್ಕರ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ
ಯಾರು ಪರಾಭಕ್ತಿಯ ಆಚರಣೆಯನ್ನ ಮಾಡ್ತಾರೋ ಅವರು ನಿಜವಾಗ್ಲೂ ಕೂಡ ಮುಕ್ತಿಯನ್ನ ಪಡಿಬಹುದು. ಅದೇ ವಿದ್ಯಾಭಕ್ತಿ ಇದ್ರೆ ಅದರಿಂದ ನಾವು ಮುಕ್ತರಾಗೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಬೇಡ್ತಾ ಇರೋದೇ ಈ ಭೌತಿಕ ಪ್ರಪಂಚದಲ್ಲಿರುವಂತ ವಸ್ತು ವ್ಯಕ್ತಿಗಳಿಗೋಸ್ಕರ. ಆದ್ರಿಂದ ಅಲ್ಲಿ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಇಲ್ಲಿ ಪ್ರಸ್ತಾಪಿಸಲಾದ ಇನ್ನೊಂದು ಶಬ್ದ ಸರ್ವಜ್ಞೆ ಎಂಬುದಾಗಿದೆ. ಹೃದಯ ಸ್ಥಿತನಾದ ಪರಮಾತ್ಮನು ಸರ್ವಜ್ಞನಾಗಿರುತ್ತಾನೆ. ಅವನು ಬಲ್ಲವನಾಗಿರುವನು. ಶರೀರದ ಬದಲಾವಣೆಯ ಕಾರಣದಿಂದ ನಾನು ನನ್ನ ಪೂರ್ವ ಕರ್ಮಗಳನ್ನು ಮರೆಯಬಹುದು. ಆದರೆ ಪರಮಪ್ರಭುವು ಪರಮಾತ್ಮನಾಗಿ ನನ್ನೊಳಗೆ ಕುಳಿತಿರುವುದರಿಂದ ಅವನು ಪ್ರತಿಯೊಂದನ್ನೂ ತಿಳಿದಿರುವನು. ಆದುದರಿಂದ ನನ್ನ ಪೂರ್ವ ಕರ್ಮದ ಅಥವಾ ಹಿಂದಿನ ಕಾರ್ಯಗಳ ಫಲವನ್ನು ನನಗೆ ಕೊಡಲಾಗುತ್ತಿದೆ. ನಾನು ಮರೆತಿರಬಹುದು, ಆದರೆ ಭಗವಂತನು ನನ್ನ ಕಳೆದ ಜೀವನದ ದುಷ್ಕರ್ಮಗಳಿಗೆ ಸತ್ಕರ್ಮಗಳಿಗೆ ಫಲವಾಗಿ ಕಷ್ಟಾನುಭವವನ್ನು ಅಥವಾ ಸುಖಾನುಭವವನ್ನು ಕೊಡುವನು. ಒಬ್ಬನು ತನ್ನ ಪೂರ್ವ ಜೀವನದ ಕರ್ಮಗಳನ್ನು ಮರೆತಿರುವುದರಿಂದ ತಾನು ಅವುಗಳ ಪ್ರತಿಕ್ರಿಯೆಯಿಂದ ಮುಕ್ತನೆಂದು ಭಾವಿಸಕೂಡದು. ಪ್ರತಿಕ್ರಿಯೆಗಳು ಸಂಭವಿಸುತ್ತವೆ. ಯಾವ ರೀತಿಯ ಪ್ರತಿಕ್ರಿಯೆಗಳು ಉಂಟಾಗುತ್ತವೆ ಎಂಬುದು ಸಾಕ್ಷಿಯಾಗಿರುವ ಪರಮಾತ್ಮನಿಂದ ತೀರ್ಮಾನಗೊಳ್ಳುವುದು. ಇಲ್ಲಿ ಇನ್ನೊಂದು ಶಬ್ದದ ಬಗ್ಗೆ ಹೇಳ್ತಾ ಇದ್ದಾರೆ, ಸರ್ವಜ್ಞೆ ಅಂತನ್ಬಿಟ್ಟು. ಈಗ ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅನ್ನೋದು ನಮಗ್ ಗೊತ್ತು. ಆ ರೀತಿ ಇರುವಂತ ಪರಮಾತ್ಮ ಸರ್ವಜ್ಞನಾಗಿರ್ತಾನೆ. ಅಂದ್ರೆ ಅವನೇ ತಿಳ್ಕೊಂಡಿರೋನು ಅಂತ ಅರ್ಥ. ಸರ್ವಜ್ಞ ಅಂತಂದ್ರೇನು ಎಲ್ಲವನ್ನ ತಿಳ್ಕೊಂಡಿರೋನು ಅಂತ ಅರ್ಥ. ಈಗ ನಾವು ಈ ಶರೀರದಲ್ಲಿದ್ವಿ, ಈ ಶರೀರದ ಒಳಗಡೆ ಏನಾಗ್ತಾ ಇದೆ ಅನ್ನೋದು ನಮಗ್ ಗೊತ್ತಿದೆ. ಆದ್ರೆ ನಾವು ಈ ಶರೀರವನ್ನ ಬದಲಾಯಿಸಿದ್ಮೇಲೆ ಬೇರೆ ಶರೀರಕ್ಕೆ ಹೋದಾಗ ನಾನು ಹಿಂದಿನ ಶರೀರದಲ್ಲಿ ಏನ್ ಕೆಲಸ ಮಾಡಿದ್ದೆ ಅದೆಲ್ಲ ನಾವು ಮರೆತು ಹೋಗ್ಬಿಡ್ಬೋದು. ಆದ್ರೆ ಸರ್ವಜ್ಞನಾಗಿರುವಂತ ಭಗವಂತ ನಮ್ಮೊಳಗಡೆ ಕೂತ್ಕೊಂಡಿರ್ತಾನಲ್ಲ, ಅವನಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ನಾವ್ ಎಷ್ಟೇ ಶರೀರಗಳನ್ನ ಚೇಂಜ್ ಮಾಡಿದ್ರು ಕೂಡ ನಮ್ ಜೊತೆ ಅವನು ಕೂಡ ಬರ್ತಿರ್ತಾನ. ನಾನು ಒಂದೊಂದು ಶರೀರದಲ್ಲೂ ಏನ್ ಮಾಡಿದ್ದೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅವನಿರೋದ್ರಿಂದ ನನ್ನ ಪೂರ್ವ ಕರ್ಮದ ಮತ್ತೆ ಇವಾಗಿನ ಏನ್ ಕೆಲಸ ಮಾಡ್ತಾ ಇದ್ದೀನೋ ಅದರ ಫಲ ನನಗೆ ಕೊಡ್ತಾ ಇರ್ತಾನೆ. ನಾನ್ ಮರ್ತಿರ್ಬೋದು, ಆದ್ರೆ ಭಗವಂತ ನನ್ನ ಹಿಂದಿನ ಜನ್ಮದ ಒಳ್ಳೆ ಕೆಲಸನಾದ್ರೂ ಆಗಿರ್ಬೋದು, ಕೆಟ್ಟ ಕೆಲಸನಾದ್ರೂ ಆಗಿರ್ಬೋದು, ಅದರ ಫಲವಾಗಿ ನಮಗೆ ಕಷ್ಟಗಳನ್ನು ಕೊಡ್ತಾನೆ ಅಥವಾ ಸುಖಗಳನ್ನ ಅವನು ಕೊಡ್ತಾನೆ. ಒಬ್ಬ ತನ್ನ ಹಿಂದಿನ ಜೀವನದ ಕರ್ಮಗಳನ್ನ ಮರ್ತಿರೋದ್ರಿಂದ ಅದರಿಂದ ನಾನು ಮುಕ್ತನಾಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ಹಿಂದೆ ಏನ್ ಮಾಡಿದ್ನೋ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ, ಸೊ ಅದಿಲ್ವೇ ಇಲ್ಲ, ಅದರ ಒಂದು ಪ್ರತಿಕ್ರಿಯೆಯಿಂದ ನಾನು ಮುಕ್ತ ಅಂತ ಯಾವತ್ತೂ ಭಾವಿಸ್ಕೋಬಾರ್ದು. ಯಾಕೆ ಅಂದ್ರೆ ಅದರ ಪ್ರತಿಕ್ರಿಯೆ ಅನ್ನೋದು ಸಂಭವಿಸುತ್ತೆ. ಅಂದ್ರೆ ನಾವ್ ಏನ್ ಮಾಡಿರ್ತೀವೋ ಕೆಲಸಗಳು ಅದಕ್ಕೆ ಪ್ರತಿಫಲ ಅನ್ನೋದು ಬಂದೇ ಬರುತ್ತೆ. ನನಗ್ ಗೊತ್ತಿರ್ಲಿ ನನಗ್ ಗೊತ್ತಿಲ್ಲದೆ ಇರ್ಲಿ, ಅದರ ಪ್ರತಿಫಲ ಅನ್ನೋದು ಬಂದೇ ಬರುತ್ತೆ. ಯಾವ ರೀತಿ ಪ್ರತಿಕ್ರಿಯೆಗಳು ಬರುತ್ತೆ ಅಂತಂದ್ರೆ ಸಾಕ್ಷಿಯಾಗಿರುವಂತ ಪರಮಾತ್ಮನಿಂದ ಇದು ತೀರ್ಮಾನವಾಗುತ್ತೆ. ಅವನು ಹಿಂದಿನ ಒಂದು ಶರೀರದಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡಿದ್ದ, ಅವನಿಗೆ ಈ ರೀತಿಯ ಫಲವನ್ನ ಕೊಡಬೇಕು ಅಂತ ತೀರ್ಮಾನ ಮಾಡೋನು ಯಾರು ಅಂತಂದ್ರೆ ಭಗವಂತ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.